ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿ 10 ದಿನ ಆಗಿರಲಿಲ್ಲ. ಅಷ್ಟರಲ್ಲೇ ಬೀಗ ಜಡಿಯುವಂತಹ ಕೆಲಸವನ್ನ ತಾಲೂಕು ಆಡಳಿತ ಮಾಡಿದೆ, ಜಿಲ್ಲಾಡಳಿತ ಮಾಡಿದೆ. ತಪ್ಪು ಬಿಗ್ ಬಾಸ್ ನವರದ್ದ ಅಂತ ಕೇಳಿದ್ರೆ ಅಲ್ಲ. ಬಿಗ್ ಬಾಸ್ ನ ಸೆಟ್ ಎಲ್ಲಿ ಹಾಕಲಾಗಿತ್ತು, ಆ ಜಾಗದ ಮಾಲೀಕರು ಅಥವಾ ಆ ಜಾಗವನ್ನ ನಡೆಸ್ತಾ ಇದ್ದಂತವರು ಜಾಲಿವುಡ್ ಸ್ಟುಡಿಯೋಸ್, ಇವರಿಂದ ಆದಂತಹ ಎಡವಟ್ಟಿಗೆ ಈಗ ಜನಪ್ರಿಯ ಶೋ ಬಿಗ್ ಬಾಸ್ಗೆ ಬೀಗ ಜಡಿಯುವಂತಹ ಕೆಲಸ ಆಗ್ಬಿಟ್ಟಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ರಕ್ಷಕ್, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ. ಇಂಥದ್ದೊಂದು ಡೆವಲಪ್ಮೆಂಟ್ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ರಕ್ಷಕ್, ಏನ್ ಅನಿಸ್ತಾ ಇದೆ, ಏನಾಗಬಹುದು ಅಂತ ತಮ್ಗನ್ಸುತ್ತೆ? ಈಗ ಮಾಡಿದ್ ಸರಿನಾ ಅಂತ ಹೇಳಿ? ಅಂದ್ರೆ ಇದು ಸರಿ ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಳಗಡೆ ಏನ್ ನಡೆದಿದೆ ಮತ್ತೊಂದು ಅದು ಅಲ್ಲಿರೋ ಜನಕ್ಕೆ ಗೊತ್ತಿರುತ್ತೆ, ಕ್ರೂ ಟೀಮ್ ಗೊತ್ತಿರುತ್ತೆ, ಆ ಜಾಗದವ್ರು ಗೊತ್ತಿರುತ್ತೆ. ಆದ್ರೆ ಈ ತರ ಆದಾಗ ಕಂಟೆಸ್ಟೆಂಟ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ. ನಿಜವಾಗ್ಲೂ ಅದೊಂದು ಬೇಜಾರಾಗತ್ತೆ. ಒಂದ್ ಕನ್ಸ್ ಕಟ್ಕೊಂಡು ಒಳಗಡೆ ಹೋಗಿರ್ತಾರೆ, ಬಿಗ್ ಬಾಸ್ ಇಂದ ಆಚೆ ಬಂದಾದ್ಮೇಲೆ ನಮ್ಗೆ ಒಂದ್ ಲೈಫ್ ಕಟ್ಕೊಬಹುದು, ಏನೋ ಒಂದು ಆಗುತ್ತೆ ಅಂತ. ಅದೆಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಈ ತರ ಎಲ್ಲ ಡಿಸ್ಟರ್ಬ್ ಆದಾಗ ಸ್ವಲ್ಪ ಕಂಟೆಸ್ಟೆಂಟ್ಸ್ಗೂ ಅಲ್ಲಿರುವಂತ ಜೋಶ್ ಆಗಿರ್ಬೋದು, ಒಂದು ಈಟ್ ಮೂವ್ಮೆಂಟ್ ಇರುತ್ತೆ. ನಾವೇನೋ ಕ್ಯಾಪ್ಟನ್ ಆಗ್ತೀವಿ, ನಾವ್ ಇಲ್ಲಿಂದ ಕಿಚನ್ ಚಪ್ಪಾಳೆ ತಗೊಂತೀವಿ, ಮತ್ತೊಂದಾಗತ್ತೆ ಈ ವಾರ ನಾವೇನೋ ಸ್ಟಾರ್ ಆಗ್ತೀವಿ ಅಂತ. ಅದೆಲ್ಲ ಒಂದ್ ಕಡೆ ಒಂದ್ 2-3 ದಿನ ಹೋದಾಗ ಈ ತರ ಒಂಥರ ಅನ್ಬ್ಯಾಲೆನ್ಸಿಂಗ್ ಆದಾಗ ಬೇಜಾರ್ ಅನ್ಸತ್ತದು. ಯಾಕಂದ್ರೆ ಆ ಮನೇಲಿ ನಾನು ಇದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದಿರೋನು. ಮನೆ ಒಡೆ ಹೋದಾಗ ನಾನು ಕಿಚನ್ ಚಪ್ಪಾಳೆ ತಗೊಂಡ್ಬೇಕು, ಕ್ಯಾಪ್ಟನ್ ಆಗ್ಬೇಕು, ಬಿಗ್ ಬಾಸ್ ಮನೆ ಒಡೆ ಹೋಗ್ಬೇಕು ಅನ್ನೋ ಒಂದು ಕನ್ಸಿರತ್ತಲ್ವಾ, ಒಂದು ಆಸೆ ಇರುತ್ತೆ ಪ್ರತಿಯೊಬ್ರಿಗೂ. ಯಾಕಂದ್ರೆ ಇವಾಗ ಅವ್ರೆಲ್ಲರಿಗೂ ಒಂಥರ ಶಾಕಿಂಗ್ ಅಂತ ಅನ್ಸಿರುತ್ತೆ. ಸಡನ್ ಆಗಿ ಎಲ್ಲಾನು ಆಸೆ ಕಟ್ಕೊಂಡ್ ಬಂದಾಗ ಎಲ್ರಿಗೂ ಒಂಥರ ಶಾಕಿಂಗ್ ಅಂತ ಅನ್ಸಿರುತ್ತೆ. ಈಗ ಒಂದು ಲಭ್ಯವಾಗ್ತಾ ಇರೋ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ರಕ್ಷಕ್, ಸದ್ಯ ಜಿಲ್ಲಾಡಳಿತದ ಜೊತೆ ಮಾತನಾಡ್ತಿದ್ದಾರೆ. ನಮಗೆ ಸಿಕ್ಕಿರೋ ಮೂಲಗಳ ಮಾಹಿತಿ ಪ್ರಕಾರ ಮೇ ಬಿ ಮಧ್ಯಾಹ್ನ 3 ಗಂಟೆಯಿಂದ ಮತ್ತೆ ಶೂಟಿಂಗ್ ರೆಸ್ಯೂಮ್ ಆಗಬಹುದು, ಮತ್ತೆ ಕಂಟೆಸ್ಟೆಂಟ್ಗಳು ಒಳಗಡೆ ಹೋಗಬಹುದು, ಪರ್ಮಿಷನ್ ಸಿಗಬಹುದು. ಇದು ಸದ್ಯಕ್ಕಿರುವಂತಹ ಮಾಹಿತಿ. ಬಟ್ ಇಷ್ಟು ಒಂದಷ್ಟು ಗಂಟೆಗಳ ಕಾಲ ಎಲ್ಲರೂ ಕೂಡ ಹೊರಗಡೆ ಇದ್ರು, ಒಂದಿಷ್ಟು ಒತ್ತಡಕ್ಕೆ ಎಲ್ಲರೂ ಕೂಡ ಒಳಗಾಗಿದ್ರು. ಹಾಗಾಗಿ ಮತ್ತೆ ಮನೆಗೆ ಹೋಗ್ತಾ ಇದ್ದ ಹಾಗೆ ಆ ಗೇಮ್ ಸ್ಟ್ರಾಟಜಿ ಬದಲಾಗಬಹುದಾ ಅಥವಾ ಆಟ ಬದಲಾಗಬಹುದಾ ಅಂತ ಹೇಳಿ ಏನ್ ಅನ್ಸುತ್ತೆ ತಮ್ಗೆ? ಸತ್ಯವಾಗ್ಲೂ ಏನು ಬದಲಾಗಲ್ಲ. ಯಾಕಂದ್ರೆ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಟೀಮ್ ಅಷ್ಟು ಪ್ರಾಮಿಸಿಂಗ್ ನಿಂತ್ಕೊಂಡಿರುತ್ತೆ, ಜೊತೆಗೆ ಯಾವ್ದು ಬಿಟ್ಕೊಟ್ಟಿರಲ್ಲ. ಆಟೋಮೆಟಿಕ್ ಒಳಗಡೆ ಹೋದಾಗ ಅದೇ ಜೋಶಲ್ಲೇ ಇರ್ತಾರೆ. ಸ್ವಲ್ಪ ಇಲ್ಲ ಒಂದ್ ಕಡೆ ಹೋಗಿದ ತಕ್ಷಣ ಸ್ವಲ್ಪ ಸೈಲೆಂಟ್ ಆಗ್ಬೋದು ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಇಂದ ಅದೇ ತರ ಆಟ, ಅದೇ ಡಾನ್ಸ್ ಆಡ್ತಾರೆ, ಅದೇ ಮಜಾ ಮಾಡ್ತಾರೆ, ಅದೇ ತರ ಮಾತಾಡ್ತಾರೆ. ರಕ್ಷಕ್, ನಿಮಗೆ ಗೊತ್ತಿರುತ್ತೆ ಈ ಬಿಗ್ ಬಾಸ್ ಅನ್ನೋದೇ ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತೀರಿ, ನಿಮ್ಮ ವ್ಯಕ್ತಿತ್ವವನ್ನ ನೀವು ಯಾವ ರೀತಿ ರೂಪಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಡೆಯುವಂತಹ ಆಟ. ಮೆಂಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ, ಆ ಒತ್ತಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹೊರ ಜಗತ್ತಿನಿಂದ ನೀವು ಡಿಸ್ಕನೆಕ್ಟ್ ಆಗ್ಬಿಟ್ಟಿರ್ತೀರಿ. ಬಟ್ ಇಂತಹ ಸಂದರ್ಭಗಳು ಆಲ್ ಆಫ್ ಸಡನ್ ಎದುರಾದಾಗ ಟಾಸ್ಕ್ಗಳು ಬೇರೆ, ಅಲ್ಲಿ ಕೊಡುವಂತಹ ಅಗ್ನಿ ಪರೀಕ್ಷೆಗಳು ಬೇರೆ, ಈ ತರ ಪರಿಸ್ಥಿತಿ ಎದುರಾದಾಗ ಕಂಟೆಸ್ಟೆಂಟ್ಗಳ ಮನಸ್ಥಿತಿ ಹೇಗಿರಬಹುದು ಅಂತ ಹೇಳಿ ರಕ್ಷಕ್? ಅಂದ್ರೆ ಬಿಗ್ ಬಾಸ್ ಅಂದ್ರೆ ಯಾಕಂದ್ರೆ ಕ್ಯಾಶುವಲ್ ಆಗಿ ನಾವ್ ಇವತ್ತಿನ ನೋಡ್ಕೊಂಡ್ ಬರ್ತಿಲ್ಲ. ಬಿಗ್ ಬಾಸ್ ಅನ್ನೋದು ಈಗ 12ನೇ ಸೀಸನ್. ಪ್ರತಿಯೊಬ್ರು ಗೊತ್ತಿರುತ್ತೆ, ನಾವು ಒಳಗಡೆ ಹೋದಾಗ ನಾವು ಫ್ಯಾಮಿಲಿನ ಬಿಟ್ಟು ಹೋಗ್ಬೇಕು, ಮೊಬೈಲ್ ನ ಬಿಟ್ಟು ಹೋಗ್ಬೇಕು, ಫ್ರೆಂಡ್ಸ್ ನ ಬಿಟ್ಟು ಹೋಗ್ಬೇಕು, ಊಟನ ಬಿಟ್ಟಿರ್ಬೇಕು. ಎಲ್ರಿಗೂ ಒಂಥರ ಹ್ಯಾಬಿಟ್ಸ್ ಇರುತ್ತೆ. ಫ್ರೆಂಡ್ಸ್ ನ ಬಿಟ್ಟಿರಲ್ಲ, ಕೆಲವರು ಫ್ಯಾಮಿಲಿನ ಬಿಟ್ಟಿರಲ್ಲ, ಕೆಲವರು ಊಟನ ಬಿಟ್ಟಿರಲ್ಲ. ಆ ತರ ನಾನು ಒಳಗಡೆ ಹೋದಾಗ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದು. ಅಂದ್ರೆ ಏನು ಇರಾದ್ರು ಹೋಗಿದ ತಕ್ಷಣ ನಾವು ಬಿಗ್ ಬಾಸ್ ಬೋರ್ಡ್ ನೋಡ್ತೀವಿ ಆಚೆ, ಒಳಗ್ ಕಾಲಿಟ್ಟಿದ ತಕ್ಷಣ ನಮ್ದು ಅದೇ ಪ್ರಪಂಚ, 4 ಗೋಡೆನೇ ಪ್ರಪಂಚ. ಬೆಳಿಗ್ಗೆ ಎದ್ದ ತಕ್ಷಣ ಇವ್ರನ್ನೇ ನೋಡ್ಬೇಕು, ಇವ್ರನ್ನೇ ಮಾತಾಡಿಸ್ಬೇಕು, ಇವ್ರ ಜೊತೆ ಟಾಸ್ಕ್ ಆಡ್ಬೇಕು ಅನ್ನೋದು ಮುಂಚೆನೆ ಪ್ರಿಪೇರ್ ಆಗಿರ್ತೀವಿ. ಅದು ನೋಡಿ, ರೀಸೆಂಟ್ ಆಗಿ ಇವಾಗ ಫಸ್ಟ್ ವೀಕ್ ಅಲ್ಲೇ ನಮ್ಮ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು ಮೊದಲನೇ ವಾರ ನಮಗೆ ನಾಮಿನೇಟ್ ಮಾಡಕ್ಕೆ ಏನಂತ ಹೇಳಕ್ಕೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಇವ್ರನ್ನ ಏನಂತ ನಾಮಿನೇಟ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಒಂದೇ ಮಾತು ಹೇಳ್ಬೋದು, ಇವ್ರು ಜಾಸ್ತಿ ಬರ್ತಿಲ್ಲ, ಇವ್ರು ಜಾಸ್ತಿ ಮಾತಾಡಿಲ್ಲ ಅಂತ. ಸೊ ಅದೊಂದೇ ರೀಸನ್ ನಮಗ್ ಸಿಗೋದು ಹೊರತು ಬಿಟ್ರೆ ಅಲ್ಲಿ ಟಾಸ್ಕ್ ನಮಗೆ ಸಿಕ್ಕಿರಲ್ಲ ಜಾಸ್ತಿ ಆಡಕ್ಕೆ. ಯಾಕಂದ್ರೆ ನಮ್ಗೆ ಅವ್ರ ಜೊತೆ ಹೊಂದ್ಕೊಳಕ್ಕೆ ಒಂದು 2 to 3 days ಬೇಕೇ ಬೇಕು. ಯಾಕಂದ್ರೆ ಎಲ್ರು ಡಿಫ್ರೆಂಟ್ ಮೈಂಡ್ ಸೆಟ್ಸ್. ನಾವ್ ಆಚೆ ಇದೀವಿ ಅಂತ ಹೇಳಿದ್ರೆ, ನಮ್ಗೆ ಇವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವನ್ನ ಮಾತಾಡಿಸ್ಬೋದು. ಬಿಗ್ ಬಾಸ್ ಮನೇಲಿ ಹಂಗಲ್ಲ. 17 ಜನ ಇರ್ತೀವಿ ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ಅವ್ರನ್ನೇ ನೋಡ್ಬೇಕು, ಅವ್ರನ್ನೇ ಮಾತಾಡಿಸ್ಬೇಕು ನಾವು. ನಾವು ಫಸ್ಟ್ ವಾರ ಯಾರು ಆಚೆ ಬರ್ತಾರೋ ಅದೊಂದು ಬ್ಯಾಡ್ ಲಕ್. ಅದ್ ಬಿಟ್ರೆ ನಾರ್ಮಲ್ ಆಗಿ ಎಲ್ರು ಪ್ರಿಪೇರ್ ಆಗಿ ಹೋಗಿರ್ತಾರೆ. ಅಲ್ಲೊಂದು ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಹೊಸ ಪ್ರಪಂಚ. ಕೆಲವರು ಫ್ರೆಂಡ್ಶಿಪ್ ಮಾಡ್ಕೊಳಕ್ ಹೋಗ್ತಾರೆ, ಕೆಲವರು ಟಾಸ್ಕ್ ಆಡಕ್ಕೆ ಹೋಗ್ತಾರೆ, ಕೆಲವರು ಗೆಲ್ಲಕ್ಕೆ ಹೋಗ್ತಾರೆ. ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿರ್ಬೇಕಷ್ಟೇ. ನಿಜ. ರೈಟ್, ಥ್ಯಾಂಕ್ ಯು ರಕ್ಷಕ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.